ವಿಶೇಷ ಯೋಗಗಳಲ್ಲಿ ಕೂಡಿ ಬಂದಿರುವಂತಹ ಈ ವರ್ಷದ ವಿಶೇಷ ಅಕ್ಷಯ ತೃತೀಯ ದಿನ ನಾವು ಮಾಡುವಂತಹ ಒಂದು ಚಿಕ್ಕ ಕೆಲಸದಿಂದಾಗಿ ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯೊಂದಿಗೆ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಿಸಿಕೊಳ್ಳಬಹುದು. ಹೌದು, ಇವತ್ತಿನ ದಿನ ನಾವು ಈಸಿಯಾಗಿ ಈ ದಿನ ವಿಶೇಷವಾಗಿ ಮಾಡುವಂತಹ ಮ್ಯಾನಿಫೆಸ್ಟೇಷನ್ ವಿಧಾನದ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಕೆಲವು ಶುಭ ಸಂದರ್ಭಗಳಲ್ಲಿ ಹಾಗೂ ಶುಭ ಯೋಗಗಳಲ್ಲಿ ಇರ್ತಕ್ಕಂತಹ ದಿನಗಳಲ್ಲಿ ನಾವು ಕೆಲವೊಂದು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡೋದ್ರಿಂದ ಹೆಚ್ಚಿನ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ನಾವು ಸರಳವಾಗಿ ಮಾಡಿದ್ರು ಕೂಡ ಇದು ಅಗಾಧವಾದಂತಹ ಒಂದು ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತರ್ತಾ ಹೋಗುತ್ತೆ ಸ್ನೇಹಿತರೆ. ಅದರಲ್ಲೂ ಅಕ್ಷಯ ತೃತೀಯವೆಂದರೆ ಪ್ರತಿಯೊಂದು ಕೂಡ ಅಕ್ಷಯವಾಗುವಂತಹ ದಿನ. ಅಂದ್ರೆ ನಾವು ಮಾಡ್ತಕ್ಕಂತಹ ಕೆಲಸ ಹೆಚ್ಚಿನದ ಪುಣ್ಯದ ಫಲವು ನಮಗೆ ಕೊಡ್ತಾ ಹೋಗುತ್ತೆ. ಹೀಗಿರಬೇಕಾದ್ರೆ ನಾವು ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ನೆನೆಸಿಕೊಂಡು ಒಂದು ಚಿಕ್ಕ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು, ನಮ್ಮ ಗುರಿಗಳು, ನಮ್ಮ ಸಾಧನೆಯ ಹಾದಿಯನ್ನ ಹತ್ತಿರಗೊಳಿಸ್ತಾ ಹೋಗುತ್ತೆ. ನಿಮಗೆ ಗೊತ್ತಾ, ಈ ದಿನ ಅಂದರೆ ಅಕ್ಷಯ ತೃತೀಯ ದಿನ ರಾತ್ರಿ ನೀವು ನಿದ್ರೆಗೆ ಹೋಗುವ ಮುನ್ನ ಕೇವಲ 5 ನಿಮಿಷ ಸಾಕು. ಕೇವಲ 5 ನಿಮಿಷಗಳ ಕಾಲ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಪೂರ್ತಿ ನಿಮ್ಮ ಜೀವನದಲ್ಲಿ ಹಣ, ಯಶಸ್ಸು, ಅವಕಾಶಗಳು ಅಕ್ಷಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ಆದರೆ ಇದು 90% ಜನರಿಗೆ ಗೊತ್ತಿಲ್ಲ. ಇದರಲ್ಲಿ ಸಾಮಾನ್ಯವಾಗಿ ತಪ್ಪನ್ನು ಮಾಡ್ತಾರೆ. ಇದರಿಂದ ಅವರಿಗೆ ಯಾವುದೇ ಫಲ ಕೂಡ ಸಿಗೋದಿಲ್ಲ. ಈ ದಿನ ರಾತ್ರಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ನೀವು ಏನು ಯೋಚಿಸ್ತೀರೋ ಅದೇ ನಿಮ್ಮ ಫ್ಯೂಚರಲ್ಲಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿಯೇ ಇರುತ್ತೆ ಸ್ನೇಹಿತರೆ. ಒಂದು ಪಾಸಿಟಿವ್ ಎನರ್ಜಿ ಈ ದಿನ ಹೆಚ್ಚಿನದಾಗಿ ಸ್ಟ್ರಾಂಗ್ ಆಗಿರತ್ತೆ. ಇದರಿಂದ ಯೂನಿವರ್ಸ್ ಬೇಗ ನಿಮ್ಮ ಎಲ್ಲ ಇಚ್ಛೆಗಳು, ವಿಷಯಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಹೌದು, ಇದಕ್ಕಾಗಿ ನೀವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ದೇವರ ಮನೆಯಲ್ಲಿ ಅಥವಾ ನಿಮಗೆ ಇಷ್ಟವಾದಂತಹ ಯಾವುದಾದರೂ ಒಂದು ಸ್ಥಳದಲ್ಲಿ ಕೂತು ಒಂದು ಚಿಕ್ಕ ದೀಪವನ್ನು ಹಚ್ಚಿಟ್ಟು ಅದರ ಮುಂದೆ ಒಂದು ಬೌಲ್ನಲ್ಲಿ ಸ್ವಲ್ಪ ಅಕ್ಕಿಯನ್ನು ಮತ್ತು ಅದರ ಮೇಲೆ ಒಂದು 5 ರೂಪಾಯಿ ಅಥವಾ 10 ರೂಪಾಯಿನ ಒಂದು ಕಾಯಿನ್ ಅನ್ನು ಇಡಬೇಕಾಗತ್ತೆ. ಇಟ್ಟು ಇದು ಅಂದರೆ ಒಂದು ಪ್ರಾಸ್ಪರಿಟಿಯ ಸಿಂಬಲ್ ಆಗಿರುತ್ತೆ. ಅಕ್ಕಿ ಅಂದರೆ ಅನ್ನಪೂರ್ಣೇಶ್ವರಿ, ಕಾಯಿನ್ ಅಂದರೆ ಮಹಾಲಕ್ಷ್ಮಿ. ಅಂದರೆ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಹೆಚ್ಚಾಗ್ತಾ ಹೋಗುತ್ತೆ. ಈ ದಿನ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಈ ಒಂದು ಪ್ರಾಸ್ಪರಿಟಿ ಸಿಂಬಲ್ನ ಮುಂದೆ ಅಂದರೆ ಒಂದು ಅಕ್ಕಿ ಮತ್ತು ಈ ಒಂದು ಕಾಯಿನ್ನ ಮುಂದೆ ನೀವು ಕೈ ಜೋಡಿಸಿ ನಿಮ್ಮ ದೇವರ ಒಂದು ಕುಲದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಪೇಪರ್ ಮೇಲೆ ನಿಮ್ಮ ವಿಷಯನ ಬರೀಬೇಕು. ಅಂದರೆ ಪಾಸಿಟಿವ್ ಆಗಿ ಈಗಾಗಲೇ ಆ ಒಂದು ಕೆಲಸ ಅಥವಾ ನಿಮ್ಮ ಇಚ್ಛೆ ಈಡೇರಿದೆ ಎಂಬ ರೀತಿಯಲ್ಲಿ ಬರೀತಾ ಹೋಗಬೇಕು. ಅಂದರೆ ನನ್ನ ಬಳಿ ಹಣ ಅಥವಾ ಅಬಂಡೆನ್ಸ್ ಇದೆ ಅಂತ ಹೇಳಿ ಬರೀತಾ ಹೋಗಬೇಕು. ಅಂದರೆ ನಾನು ಫೈನಾನ್ಷಿಯಲಿ ಫ್ರೀ ಆಗಿದ್ದೇನೆ, ನನ್ನಲ್ಲಿ ಸಾಕಷ್ಟು ಹಣವಿದೆ. ಇದೇ ಥರ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿ ಬರೀತಾ ಹೋಗಬೇಕು. ಒಂದೇ ಬಾರಿ ಬರೆದು ಆ ಒಂದು ಪೇಪರನ್ನು ನಿಮ್ಮ ಕೈ ಮೇಲೆ ಹಿಡಿದು ಕಣ್ಮುಚ್ಚಿ ಇಮ್ಯಾಜಿನ್ ಮಾಡ್ತಾ ಹೋಗಬೇಕು. ನೀವು ಆಲ್ರೆಡಿ ರಿಚ್ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಹ್ಯಾಪಿ ಆಗಿದೆ, ನಿಮ್ಮ ಎಲ್ಲ ಡ್ರೀಮ್ಸ್ಗಳು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ತಾ ಹೋಗಬೇಕು. ಹಾಗೂ ಎಮೋಷನ್ಸ್ಗಳನ್ನ ಫೀಲ್ ಮಾಡ್ತಾ ಹೋಗಬೇಕು. ಹಾಗೂ ನಿಮ್ಮ ಇಷ್ಟವಾದಂಥ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಅದರ ಜೊತೆ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ನಂತರ ಈ ಒಂದು ಪೇಪರನ್ನು ನೀವು ಮಲಗುವ ಜಾಗದ ಒಂದು ಪಿಲ್ಲೋ ಕೆಳಗೆ ಅಂದರೆ ನಿಮ್ಮ ಒಂದು ದಿಂಬು ಅಥವಾ ಹಾಸಿಗೆ ಕೆಳಗೆ ಈ ಒಂದು ಪೇಪರನ್ನು ಇಡಬೇಕಾಗತ್ತೆ. ಒಂದು ದಿನ ರಾತ್ರಿ ಅಥವಾ ನಿಮ್ಮ ದೇವರ ಮನೆಯ ಕೋಣೆಯಲ್ಲಿ ಕೂಡ ಈ ಒಂದು ಪೇಪರನ್ನು ಇಡಬೇಕು. ಈ ಒಂದು ದಿನ ಮಾತ್ರ ಈ ಒಂದು ಪೇಪರನ್ನು ಅಲ್ಲಿಟ್ಟು ನಂತರ ಇದನ್ನು ಸದಾ ನಿಮ್ಮ ಬಳಿ ಇಟ್ಕೊಳ್ಬೇಕು. ಅಂದರೆ ನಿಮ್ಮ ಒಂದು ಪರ್ಸ್ ಅಥವಾ ವ್ಯಾಲೆಟ್ನಲ್ಲಿ ಈ ಒಂದು ಪೇಪರನ್ನು ಪ್ರತಿನಿತ್ಯ ನೋಡ್ತಾ ಹೋಗಬೇಕು ಮತ್ತು ನಿಮ್ಮ ಜೊತೆ ಸದಾ ಇರಬೇಕು. ಈ ರೀತಿಯಾದಂಥ ಒಂದು ಪೇಪರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ನೀವು ಪದೇ ಪದೇ ಓದ್ತಾ ಹೋದ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಯೂನಿವರ್ಸ್ಗೆ ನೀವು ಬಂದು ನಿಮ್ಮ ವಿಷಯಸ್ಗಳನ್ನ ಅಂದರೆ ನಿಮ್ಮ ಇಚ್ಛೆಯ ಒಂದು ಸಿಗ್ನಲನ್ನು ಕಳಿಸ್ತಾ ಹೋದ ಹಾಗೆ ಆಗುತ್ತೆ. ಮತ್ತು ಈ ರೀತಿಯಾಗಿ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಡೌಟ್ಗಳು ಇರಬಾರ್ದು. ಹಾಗೂ ಬಹಳಷ್ಟು ಜನ ಮಾಡ್ತಕ್ಕಂಥ ತಪ್ಪೇನು ಅಂದರೆ ಅದು ತುಂಬ ಡೌಟ್ ಮಾಡೋದು, ಅನುಮಾನ ಮಾಡೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಮತ್ತು ಒಂದೇ ದಿನದಲ್ಲಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು, ಇದೆಲ್ಲ ತುಂಬ ತಪ್ಪಾಗ್ತಾ ಹೋಗುತ್ತೆ. ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ದೇವರು ಸರಿಯಾದ ಸಮಯಕ್ಕೆ ಸರಿಯಾದದ್ದನ್ನೇ ಕೊಡ್ತಾ ಹೋಗ್ತಾನೆ. ಸೊ ಹಾಗಾಗಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಿಬಿಟ್ಟು ಅದನ್ನು ಬಿಟ್ಬಿಡಬೇಕು ಸ್ವಲ್ಪ ದಿನಗಳ ಕಾಲ. ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಮುಖ್ಯವಾಗಿರುವಂಥದ್ದು ಟ್ರಸ್ಟು ಮತ್ತು ಪೇಷನ್ಸ್. ಹೌದು, ನಾವು ತಾಳ್ಮೆಯಿಂದ ಕಾದಾಗ ನಮಗೆ ಬೇಕಾಗಿದ್ದು ಖಂಡಿತ ಸಿಕ್ಕೇ ಸಿಗತ್ತೆ. ಈ ಅಕ್ಷಯ ತೃತೀಯ ದಿನ ಮಾಡ್ತಕ್ಕಂಥ ಈ ಒಂದು ಚಿಕ್ಕ ರೆಮಿಡಿ ಕೂಡ ತುಂಬಾ ಫಾಸ್ಟ್ ಆಗಿರ್ತಕ್ಕಂಥ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲೂ ಈ ದಿನ ಲಕ್ಷ್ಮಿ ಎನರ್ಜಿ ಹೆಚ್ಚಿನದಾಗಿ ಇರುತ್ತೆ ಎಂದು ಹೇಳಲಾಗ್ತದೆ. ಹಾಗಾಗಿ ನೀವು ಲಕ್ಷ್ಮೀ ದೇವಿಯ ಕುರಿತು ಮಾಡ್ತಕ್ಕಂಥ ಈ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಫಾಸ್ಟಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಅದರಲ್ಲೂ ನಾವು ರಾತ್ರಿ ವೇಳೆಯಲ್ಲಿ ಮಾಡ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಹೆಚ್ಚಿನದಾಗಿ ಪವರ್ಫುಲ್ ಆಗಿರುತ್ತೆ.
ಅದರಲ್ಲೂ ನಾವು ಈ ದಿನ ಮಾಡ್ತಕ್ಕಂಥ ಪರಿಹಾರದಲ್ಲಿ ಒಂದು ರೈಸ್ನ ಅಂದರೆ ಪ್ರಾಸ್ಪರಿಟಿ ಸಿಂಬಲ್ ಆಗಿ ಬಳಸ್ತಾ ಇದ್ದೀವಿ. ಕಾಯಿನ್ನ ಒಂದು ವೆಲ್ತ್ ಎನರ್ಜಿ ಅಟ್ರಾಕ್ಟಿವ್ ಆಗಿ ಕೂಡ ಬಳಸ್ತಾ ಇದ್ದೀವಿ. ಸೊ ಇವತ್ತಿನ ದಿನ ನಾವು ಸರಳವಾಗಿ ಯಾವ ರೀತಿಯಾಗಿ ನಾವು ಅಕ್ಷಯ ತೃತೀಯ ದಿನ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಎಂಬುದನ್ನು ಹೇಳಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.